ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಡಿ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸಾಟರ್ಡೆ ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ನಾವು ಹೊರಟಿದ್ದೀವಿ ಕೊಡ್ಚಾತ್ರಿಗೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಮಿತ್, ನೀನು ಹೋಗಿದ್ಯಾ ಕೊಡ್ಚಾತ್ರಿಗೆ? ಎಷ್ಟು ಸತಿ ಹೋಗಿದ್ಯಾ? 3 ಟೈಮ್ಸ್ ಹೋಗಿದ್ಯಾ? ಅವ್ರು 3 ಟೈಮ್ಸ್ ಹೋಗಿದ್ದಾರಂತೆ. ಬಟ್ ಫಸ್ಟ್ ಹೇಗಾದರೂ ಹೋಗ್ಬೋದಿತ್ತು, ಬಟ್ ಈಗ ಬುಕ್ಕಿಂಗ್ ತಾನೇ, ಈಗ ಬುಕ್ಕಿಂಗ್ ಮಾಡ್ಕೋಬೇಕು ಜೀಪಲ್ಲಿ ಹೋಗೋದಾದರೆ. ಸೊ ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಜೊತೆ ರಜಿತ್ ಕೂಡ ಬರ್ತಾ ಇದ್ದಾನೆ, ಅವನು ಫಸ್ಟ್ ಟೈಮೇ ಹೋಗ್ತಾ ಇರೋದಂತೆ. ಲೆಟ್ಸ್ ಸಿ ಹೇಗಿರುತ್ತೆ, ಹೇಗೆ ಏನು ಅಂತ ಹೇಳ್ಕೊಂಡು. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆದಷ್ಟು ವೀಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ನಗರದ ಪ್ರೆಸೆಂಟ್ ಕ್ಲೈಮೇಟ್, ಯಪ್ಪ, ಹೀಗೆ ಮಳೆ ಸುರಿದ್ರೆ ಹೇಗಿರೋದು? ಬೋರ್ ಅನ್ಸಲ್ವಾ ರಜಿತ್? ಖುಷಿನಾ? ಯವ್ವಾ, ಸ್ವಲ್ಪ ಕಷ್ಟ ನಮಗೆ. ಹೇಳಿಲ್ವಾ? ನೋಡಿ, ಶುರು ಆಯ್ತು. ಹೇಗಪ್ಪ ಇದು? ಸೊ ನಾವು ಕೊಡ್ಚಾತ್ರಿಗೆ ಬಂದು ಮುಟ್ಟಿದ್ವಿ. ಇಲ್ಲೇನಪ್ಪ ಫಸ್ಟೇ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದರೆ, ಹಾಲಿಡೇಸ್ ಟೈಮಲ್ಲಿ ನಮಗೆ ಜೀಪ್ಗಳು ಸಿಗಲ್ಲ. ಹಾಗಾಗಿ ಸೊ ನೋಡ್ತಾ ಇದ್ದೀರಲ್ಲ, ಟ್ರಕ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಬಟ್ ಟೋಟಲ್ 11 ಕಿಲೋಮೀಟರ್ ತನಕ ಟ್ರಕ್ಕಿಂಗ್ ಆಗುತ್ತೆ. ನಾವು ಟ್ರಕ್ಕಿಂಗ್ ತಗೊಂಡಿಲ್ಲ, ನಾವು ಜೀಪಲ್ಲೇ ಹೋದ್ವಿ. ಸೊ ಟೋಟಲ್ ನಮಗೆ ಎಷ್ಟಾಯಿತು ಅಂತ ಹೇಳಿದರೆ 800 ರುಪೀಸ್ ಆಯಿತು. ಈವನ್ ನೀವು ಟ್ರಕ್ಕಿಂಗ್ ಮಾಡಿ ಹೋಗ್ತೀನಿ ಅಂತ ಹೇಳಿದರೆ ನಿಮಗೆ 400 ರುಪೀಸ್ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು 400ಗಲ್ಲ ಅಂತ ಹೇಳ್ಕೊಂಡು, ಸೊ ಇವನ್ ನಾವು ಜೀಪಲ್ಲಿ ಹೋಗುವಾಗ್ಲೂ ನಮ್ಮ ಬ್ಯಾಗೆಲ್ಲ ಚೆಕ್ ಮಾಡಿ, ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಅದನ್ನೆಲ್ಲ ಅಂದರೆ ಬಾಟಲ್ಸ್ನ ಕಳಿಸ್ತಾರೆ. ಬಟ್ ನಾವು 100 ರುಪೀಸ್ ಪೇ ಮಾಡಬೇಕಾಗುತ್ತೆ. ರಿಟರ್ನ್ ಬಾಟಲ್ನ ಮತ್ತೆ ಚೆಕ್ ಮಾಡ್ತಾರೆ. ಅಷ್ಟೇ ಬಾಟಲ್ ಇದ್ದರೆ ಮಾತ್ರ ಆ ಅಮೌಂಟ್ನ ನಮಗೆ ರಿಫಂಡ್ ಮಾಡ್ತಾರೆ. ಸೊ ಹಾಗೆ ತುಂಬ ಚೆನ್ನಾಗಿತ್ತು, ನೀಟ್ ಆ್ಯಂಡ್ ಕ್ಲೀನಾಗಿದೆ ಪ್ಲೇಸ್ ಮಾತ್ರ. ಬಟ್ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಚೆನ್ನಾಗಿದೆ, ವಿಸಿಟ್ ಮಾಡಲೇಬೇಕು ನೀವು ಕೂಡ. ಯಾರೆಲ್ಲ ಕೊಡ್ಚಾತ್ರಿಗೆ ಹೋಗಿಲ್ಲ, ಪ್ಲೀಸ್ ವಿಸಿಟ್. ಅಲ್ಲಿ ತನಕ ಗಾಡಿ ಬರುತ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ವಾಕ್ ಹೋಗ್ಬೇಕಾ? ಟ್ರಕ್ಕಿಂಗಾ? ಆಲ್ಮೋಸ್ಟ್ ಬಿ ರೀಚ್ಡ್. ಅಬ್ಬ, ಬೇಡ ಇದು. ಅಮಿತ್, ಅಮಿತ್, ಯೋ ಪ್ಲೇಸ್ ಮಾತ್ರ ಮಾತೇ ಇಲ್ಲ. ನಡ್ಕೊಂಡು ಅಷ್ಟೇ. ಯಾವಾಗಲೂ ಒಪ್ಕೊತಾನೂ ಇರಲಿಲ್ಲ ಕೆಳಗಡೆಯಿಂದ ಟ್ರಕ್ಕಿಂಗ್ ಮಾಡೋಣ ಅಂತ ಹೇಳ್ತಾರೆ. ತುಂಬ ಕಷ್ಟ ಇದೆ. ಅವರು ಆಗ ಬರ್ತಿದ್ರಲ್ಲ, ಅವ್ರು ಹೆಂಗೆ ಬರ್ತಾರೋ ಅಯ್ಯಪ್ಪ. ಹಾಕ್ಬಿಡು, ಎಷ್ಟು ದೂರ ಹೋಗುತ್ತಾ ನೋಡೋಣ. ಹಾರ್ಸು 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 ಹಾರ್ಸು. ನಾವೇನು ಇಲ್ತಾ ಇಲ್ಲ. ಗಾಳಿ
ಹಾಕ್ಕೊಂಡು ಗಾಳಿ ಮಳೆ ವಾ ಚೆನ್ನಾಗಿದೆ. ಕೂದಲ ನನ್ನ ಅವಸ್ಥೆನ ನಾನಾ ನೋಡ್ತಾರೆ. ಮಾಡ್ಲಿಕ್ಕೆ ಬಾ ಅಂತ ಹೇಳಿದ್ರೆ ಇವನು ಹಾರ್ಸ್ ರೈಡಿಂಗ್ ಹಿಂಗೆ ಬಂದಿದ್ದ. ಹಾರ್ಸ್ ರೈಡಿಂಗ್ ಮಾಡಕ್ ಬಂದಿದ್ಯಾ? ಏನ್ ಪೋಸ್ಗಳು, ಏನ್ ಪ್ಲೀಸ್ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಈ ಕೊಡಚಾದ್ರಿ ಪಾಯಿಂಟ್ ಪ್ಲೀಸ್ ಬಂದು ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಇನ್ನು ಮೇಲೆ ಮಾಳಿ ಮೆಳ್ಳಿ ಮೆಳ್ಳಿ ಕೈ ಮಾಳಿ ಮೆಳ್ಳಿ ಇದಕ್ಕೆ गौरी काटला मेली दोन ಬಿತ್ತರ್ನೆ ಬಾಯಿರ್ತೆ ಏನೈರು ಒಯ್ಯು ಒಯ್ಯಿ ಗೌರಿ ಪುಳಿ चांगला नंबर आता अब्बा बाबा ही मिरगल निघी मिरगल मिरगल हा हा करेक्ट गौरी नाही ही गौरी ही गौरी ही फरमच ही एकदम गोड माळी बारी बारी असतात चिक्के कांटे असतात ಬರೀ ಮಳೆ ಮೆಳ್ಳಿಗೆ आज ಸೊ ನೋಡಿದ್ರಿ ಅಂದ್ಕೊಳ್ತೀನಿ. ಇದು ಕೊಡಚಾದ್ರಿ ವಿಡಿಯೋ ಆಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತು, ಬಿಕಾಸ್ ಯಾವಾಗ ಮಳೆ ಬರುತ್ತೆ ಹೋಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಅಮಿತ್ ಅವರೆಲ್ಲ ಮೀನು ಹಿಡಿಯೋಕೆ ಹೋಗಿದ್ರು. ನಾನು ಹೋಗಿರಲಿಲ್ಲ, ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ಡೇ ನನಗೆ ಬ್ಯಾಂಗ್ಳೂರಿಗೆ ಹೊರಡ್ಲಿಕ್ಕಿತ್ತು. ಹಾಗಾಗಿ ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.